ಹೇಳ್ಕೊಡ್ತಾ ಇರೋದು ಅದಾನಿ ಎಂಟರ್ಪ್ರೈಸಸ್ ಸ್ಟಾಕ್ ಅನಾಲಿಸಿಸ್. ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 28th of May 2024ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಡಿಮ್ಯಾಟ್ ಅಕೌಂಟ್ನ ಫ್ರೀಯಾಗಿ ಕ್ರಿಯೇಟ್ ಮಾಡಿಕೊಂಡು ತಾವು ಇಂಟ್ರಾಡೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಅದಾನಿ ಎಂಟರ್ಪ್ರೈಸಸ್ ಓನ್ 1 hour ಟೈಮ್ ಫ್ರೇಮ್ ನೋಡ್ಕೊಳ್ಳಿ. ನಾನು ನಿಮಗೆ ಈ ಝೋನ್ ಮಾರ್ಕ್ ಮಾಡ್ತೀನಿ, ಅರ್ಥ ಆಯ್ತಾ? ಸೊ ಗೈಸ್, ಇಲ್ಲಿ ನೀವು ನೋಡ್ಬೋದು, ಇಟ್ ವಾಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ರೆಸಿಸ್ಟೆನ್ಸ್, ಅರ್ಥ ಆಯ್ತಾ? ಇಲ್ಲಿ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಮಾಡ್ತಿತ್ತು. ಹಾಗೆಯೇ ಅಟ್ ದಿಸ್ ಪಾಯಿಂಟ್, ಓಕೆನಾ, ಈ ಪಾಯಿಂಟಲ್ಲಿ ಬ್ರೇಕ್ಔಟ್ ಸಿಕ್ಕಿ ನೋಡಿ, ಇವಾಗ ಸೇಮ್ ಝೋನ್ ಸಪೋರ್ಟ್ ಝೋನ್ ಆಗಿ ಆ್ಯಕ್ಟ್ ಮಾಡ್ತಿದೆ, ಅರ್ಥ ಆಯ್ತಾ? ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. 15 minute ಟೈಮ್ ಫ್ರೇಮಲ್ಲಿ ನಾನು ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅವಾಗ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು, ಪ್ರೈಸ್ ಎಕ್ಸಾಕ್ಟಾಗಿ ಫಿಬೋನಾಚಿದು 618 ಲೆವೆಲ್ಸ್ ಮೇಲಿದೆ, ಅರ್ಥ ಆಯ್ತಾ? ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಟ್ರೆಂಡ್ ಲೈನ್ ಸೆಲೆಕ್ಟ್ ಮಾಡಿ ಈ ಟಾಪಿಂದ ಈ ಒಂದು ಟ್ರೆಂಡ್ ಲೈನ್ ಎಳಿತೀನಿ, ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್, ಅರ್ಥ ಆಯ್ತಾ? ಈ ಟ್ರೆಂಡ್ ಲೈನ್ ಬಂದು ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್, ಅರ್ಥ ಆಯ್ತಾ? ಹಾಗೇನೆ ನೀವಿಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ಇದು ಫಸ್ಟ್ ಬಾಟಮ್, ಇದು ಸೆಕೆಂಡ್ ಬಾಟಮ್, ಓಕೆನಾ? ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನಲ್ಲಿದೆ. ಅದು ಕಂಪ್ಲೀಟ್ ಯಾವಾಗುತ್ತೆ? ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಟ್ಟು ಈ ನೆಕ್ ಲೈನ್ ಮೇಲೆ ಸಸ್ಟೈನ್ ಆಗ್ತಿದ್ದಂಗೆ ಕಂಪ್ಲೀಟ್ ಆಗೋದು ಡಬಲ್ ಬಾಟಮ್ ಪ್ಯಾಟರ್ನ್. ಸೊ ಈ ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನಲ್ಲಿದೆ, ಅರ್ಥ ಆಯ್ತಾ? ನಾಳೆ ಬ್ರೇಕ್ಔಟ್ ಕೊಡೋ ಚಾನ್ಸಸ್ ಇದೆ, ಅರ್ಥ ಆಯ್ತಾ? ಇವಾಗ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ, ನಾಳೆ ಬೈಯಲ್ಲಿ ಮಾಡ್ತೀರಾ ಅಂದರೆ ನೋಡಿ, ಮಾರ್ಕೆಟ್ ಏನಾದರೂ ಫ್ಲ್ಯಾಟ್ ಓಪನ್ ಆಯಿತು, ನಾಳೆ ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಡ್ತಿದ್ದಂಗೆ ಬೈ ಮಾಡಿ, ಅರ್ಥ ಆಯ್ತಾ? ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ, ಬೈ ವೆನ್ ಪ್ರೈಸ್ ಕ್ರಾಸಸ್ 3310 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ್ ಬೇಟ್ 3320 ಆ್ಯಂಡ್ ಟಾರ್ಗೆಟ್ ನಂಬರ್ 2 ಈಸ್ ಗೋನ್ ಬೇಟ್ 3340, ಅರ್ಥ ಆಯ್ತಾ? ಇದು ಫ್ಲ್ಯಾಟ್ ಓಪನಿಂಗ್ದು, ಅರ್ಥ ಆಯ್ತಾ? ಫ್ಲ್ಯಾಟ್ ಓಪನ್ ಆಗಿ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಡ್ತು ಅಂದರೆ ಬೈ 3310, ಅರ್ಥ ಆಯ್ತಾ? 3320 ವಿಲ್ ಬಿ ಟಾರ್ಗೆಟ್ ನಂಬರ್ 1, 3340 ವಿಲ್ ಬಿ ಟಾರ್ಗೆಟ್ ನಂಬರ್ 2. ಟಾರ್ಗೆಟ್ ನಂಬರ್ 2 ಸಮ್ವೇರ್ ಅರೌಂಡ್ ಇಲ್ಲಿ ಬರುತ್ತೆ, ಅರ್ಥ ಆಯ್ತಾ? ಈ ಡಬಲ್ ಬಾಟಮ್ ಪ್ಯಾಟರ್ನ್ದು ನೆಕ್ ಲೈನ್ ಹತ್ರ ನಿಮ್ಮದು ಟಾರ್ಗೆಟ್ ನಂಬರ್ 2 ಯಾವಾಗ ಮಾರ್ಕೆಟು ಫ್ಲ್ಯಾಟ್ ಓಪನ್ ಆಗಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟಾಗ, ಅರ್ಥ ಆಯ್ತಾ? ಇದು 340ಯಲ್ಲೂ ನೀವು ಟಾರ್ಗೆಟ್ ಇರ್ಬೋದು. ನೆಕ್ಸ್ಟ್ ಟಾರ್ಗೆಟ್ 380ವರೆಗೂ ಹೋಗುತ್ತೆ, ಅರ್ಥ ಆಯ್ತಾ? ಇವಾಗ ಗ್ಯಾಪ್ ಆಫ್ ಓಪನಿಂಗ್ ಬಗ್ಗೆ ಮಾತಾಡೋಣ. ಮಾರ್ಕೆಟ್ ಇಲ್ಲೆಲ್ಲಾದರೂ ಗ್ಯಾಪ್ ಆಫ್ ಓಪನ್ ಆಗೋಯಿತು ಅಂದರೆ ಯು ಹ್ಯಾವ್ ಟು ವೆಯ್ಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ ದಿಸ್ ಲೆವೆಲ್ಸ್. ಅಂದರೆ ಈ ಡಬಲ್ ಬಾಟಮ್ ಪ್ಯಾಟರ್ನ್ದು ನೆಕ್ಲೈನ್ ಬ್ರೇಕ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಗ್ಯಾಪ್ ಆಫ್ ಓಪನ್ ಆದರೆ. ಬೈ ವೆನ್ ಪ್ರೈಸ್ ಕ್ರಾಸಸ್ 3350 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ಈಸ್ ಗೋನ್ ಬಿ ಎಟ್ 3370 ಆರ್ 3380 ವಿಲ್ ಬಿ ಅವರ್ ಟಾರ್ಗೆಟ್. ಇದು ಗ್ಯಾಪ್ ಅಪ್ ಓಪನಿಂಗಲ್ಲಿ, ಅರ್ಥ ಆಯ್ತಾ? ಗ್ಯಾಪ್ ಅಪ್ ಓಪನ್ ಆಗಿ 3350 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 3370 ವಿಲ್ ಬಿ ಟಾರ್ಗೆಟ್ 70 ಆರ್ 3380 ವಿಲ್ ಬಿ ಯೋರ್ ಟಾರ್ಗೆಟ್, ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ಇವಾಗ ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ನಾಳೆ ಸೆಲ್ಲಲ್ಲಿ ಮಾಡ್ತೀರಾ ಅಂದರೆ ನೋಡಿ, ಪ್ರೈಸು ಈ ಸಪೋರ್ಟ್ ಝೋನ್ ಕೆಳಗಡೆ ಬ್ರೇಕ್ ಡೌನ್ ಸಿಗಬೇಕು, ಆವಾಗ ಸೆಲ್ ಮಾಡಿ. ಸೆಲ್ ಬಿಲೋ
3220 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. ಟಾರ್ಗೆಟ್ ನಂಬರ್ 1 is going to bet 3200 will be target number 1. Target number 2 is going to bet 3180 will be our target number 2. ಅರ್ಥ ಆಯ್ತಾ? 3220 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ ಮಾಡಿ. 3200 will be our target number 1. 3180 will be our target number 2. ಅರ್ಥ ಆಯ್ತಾ? ಅಂದರೆ ಸಮ್ವೇರ್ ಅರೌಂಡ್ ಟಾರ್ಗೆಟ್ ನಂಬರ್ 2 ಇಲ್ಲಿ ಬರುತ್ತೆ. 3160 ಹತ್ರ ಬರುತ್ತೆ. ಇದು ಸಪೋರ್ಟ್ ಆಗುತ್ತೆ. ಸೊ ಸಪೋರ್ಟ್ಗಿನ್ನ ಒಂಚೂರು ಮೇಲ್ಗಡೆ ಇಡಿ ಟಾರ್ಗೆಟ್ನ. ಅರ್ಥ ಆಯ್ತಾ? ಓಕೆ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.